ಅದು ಚಿನ್ನದ ನಾಡು ಅಂತ ಖ್ಯಾತಿ ಪಡೆದಿರುವಂತಹ ಒಂದು ಬಯಲು ಸೀಮೆಯ ಜಿಲ್ಲೆ. ಇಂತಹ ಜಿಲ್ಲೆಯಲ್ಲಿ ಈಗ ಈ ವರ್ಷ ಮುಂಗಾರು ಮಳೆ ಕೈಕೊಟ್ಟಿದೆ. ಮಳೆ ಬಾರದ ಹಿನ್ನೆಲೆ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಿದೆ. ಅದೊಂದು ಗ್ರಾಮದಲ್ಲಂತೂ ಕಳೆದ 6 ತಿಂಗಳುಗಳಿಂದ ನೀರಿನ ಸಮಸ್ಯೆ ಎದುರಾದಂತಹ ಹಿನ್ನೆಲೆ ಇದೀಗ ಗ್ರಾಮಸ್ಥರು ಬೀದಿಗೆ ಬಂದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ವರದಿ ನೋಡಿ. ಕುಡಿಯುವ ನೀರಿಗಾಗಿ ಮಹಿಳೆಯರ ಹೋರಾಟ. ಖಾಲಿ ಕೊಡ ಹಿಡಿದು ಸಿಡಿದೆದ್ದ ಗ್ರಾಮಸ್ಥರು. ಖಾಲಿ ಕೊಡಗಳನ್ನು ಹಿಡಿದು ಪ್ರತಿಭಟನೆ ಮಾಡುತ್ತಿರುವಂತಹ ಮಹಿಳೆಯರು, ಇನ್ನೊಂದು ಕಡೆಗೆ ಒಣಗಿ ನಿಂತಿರುವಂತಹ ನೀರಿನ ಕೊಳಾಯಿಗಳು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಪಾಕರಹಳ್ಳಿ ಗ್ರಾಮದಲ್ಲಿ. ಕೋಲಾರ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಅದೇ ರೀತಿ ಪಾಕರಹಳ್ಳಿ ಗ್ರಾಮದಲ್ಲಿ ಕಳೆದ 6 ತಿಂಗಳುಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಯಾರೊಬ್ಬರು ಕೂಡ ಗ್ರಾಮದ ನೀರಿನ ಸಮಸ್ಯೆ ಕುರಿತು ತಲೆ ಕೆಡಿಸಿಕೊಳ್ಳದ ಕಾರಣ ಗ್ರಾಮದ ಮಹಿಳೆಯರು ಹಾಗೂ ಗ್ರಾಮಸ್ಥರು ಊರಿಗೆ ಬಂದಿರುವಂತಹ ಪಿಡಿಒ ದೇವರಾಜ್ ಅವರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಇನ್ನು ಗ್ರಾಮಸ್ಥರು ಹಾಗೂ ಸ್ಥಳದಲ್ಲಿದ್ದ ಜನರ ನಡುವೆ ಮಾತಿನ ಚಕಮಕಿ ನಡೆಯಿತು. ಕುಡಿಯಲು 2 ಕಿಲೋಮೀಟರ್ ದೂರಕ್ಕೆ ಹೋಗಿ ಪಕ್ಕದ ಗ್ರಾಮದಿಂದ ನೀರು ತರಬೇಕು. ದಿನಬಳಕೆ ನೀರಿಗಾಗಿ 700 ರಿಂದ 800 ರೂಪಾಯಿ ಕೊಟ್ಟು ಟ್ಯಾಂಕರ್ ನೀರನ್ನು ತರಬೇಕು. ಗ್ರಾಮದಲ್ಲಿರುವಂತಹ ಬೋರ್ವೆಲ್ಗಳನ್ನು ರಿಪೇರಿ ಮಾಡಿಸದೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದರು. ಟ್ಯಾಂಕರ್ ಗಳಿಸ್ಕೊಂತಾರೆ 800 ರೂಪಾಯಿ ಟ್ಯಾಂಕರ್ ಏನ್ ಸುಮ್ಮನೆ ಆಗ್ತದೆ? ತಿಂಗಳು ಟ್ಯಾಂಕರ್ ಗಳಿಸ್ಕೊಬೇಕಂದ್ರೆ ವಾರನ. ಇವಾಗ ಊರಲ್ಲಿ ದೀಪಗಳು ಮಾಡ್ಬೇಕಾದ್ರೆ ನೀರಿಲ್ಲ, ಏನ್ ಮಾಡ್ತಾರ? ದೀಪಗಳು ಮಾಡೋದೇ ಬೇಡ ನೀರಿಲ್ಲ ಅಂದ್ಮೇಲೆ. ಈ ಊರಾಗ ದೊಡ್ಡವರೇ ಇಲ್ಲ. ಈ ಊರಾಗ ದೊಡ್ಡವರೆಲ್ಲ ಲೀಡರ್ಗಳು ಅವ್ರ ಮಿನಿಸ್ಟರ್ ತಗೋತಾರ, ದುಡ್ಡುಗಳ್ದಾಗ ಅವ್ನ ಜಾಬ್ಗಳಾಗಿ ಇಟ್ಕೊಂಡು ಅವ್ರ ಪಾಡಾಗ ಅವ್ರು ಇದ್ ಮಾಡ್ತಾರೆ. ಊರನ್ನೋದು ಬಬ್ದೇನೆ ಇಲ್ಲ ಅವ್ರಕ. ಪಿಡಿವರ ನೋಡಿ ಅಯ್ಯಪ್ಪನ ಬೇಗ ಬಂದಿದ್ರಲ್ಲ ಗಲಾಟೆ ಮಾಡಕ, ನಾನ್ ಊರಾಗ ಬಂದಿದ್ರು ಅಯ್ಯಪ್ಪನ ಹಂಗೆ ಹೇಳ್ತಾವ ಸಾಯಂಕಾಲ. ಇನ್ನು ಗ್ರಾಮದಲ್ಲಿ ಕಳೆದ 6 ತಿಂಗಳುಗಳಿಂದ ನೀರಿನ ಸಮಸ್ಯೆ ಇದೆ. ಇದ್ದ ಸರ್ಕಾರಿ ಬೋರ್ವೆಲ್ಗೆ ಮೋಟಾರ್ ಪಂಪ್ ಅಳವಡಿಸಿಲ್ಲ. ಬದಲಾಗಿ ಖಾಸಗಿ ಬೋರ್ವೆಲ್ನಿಂದ 2-3 ದಿನಕ್ಕೆ ನೀರು ಬಿಡಲಾಗ್ತಾ ಇತ್ತು. ಈಗ ಅದು ಕೂಡ ಇಲ್ಲ. ಗ್ರಾಮದಲ್ಲಿ ಇದ್ದಂತಹ ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ನೀರಿನ ಪೂರೈಕೆ ಇಲ್ಲದೆ ಅದು ಕೂಡ ಕೆಟ್ಟು ನಿಂತಿದೆ. ಅಲ್ಲದೆ ನಮ್ಮ ಗ್ರಾಮದ ನೀರಿನ ಸಮಸ್ಯೆ ಪರಿಹರಿಸಬೇಕು, ಇಲ್ಲವಾದಲ್ಲಿ ಇನ್ನು ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಅನ್ನೋದು 6 ತಿಂಗಳಿಂದನೂ ಇದೆ. ಯಾರು ಇದ್ರ ಬಗ್ಗೆ ಯಾರು ಗಮನನೂ ತಗೊಂಡಿದ್ರೆ ಈ ಸಮಸ್ಯೆ ಅವತ್ತೇ ಬಗೆಹರಿತಾ ಇತ್ತು. ನೀರ್ ಅನ್ನೋದು ಬರ್ತಾ ಇಲ್ಲ. ನಮ್ಮೂರಲ್ಲಿ ಪಾಕರಹಳ್ಳಿ ಅಂದ್ರೆ ಯಾರಾದ್ರೂ ಬರೋದಕ್ಕೂ ಭಯ ಪಡ್ತಾರೆ. ನೀರಿನ ಸಮಸ್ಯೆ ಜಾಸ್ತಿ ಇದೆ ಇಲ್ಲಿ ಒಂದು 200 ರಿಂದ 250 ಕುಟುಂಬಗಳಿದಾವೆ, ಮನೆಗಳಿದಾವೆ ಅಷ್ಟೇ. ಎಲ್ಲ ಒಡ್ಸ್ಕೊಳ್ಳೋದು ಅಲ್ಲಿ ಇಲ್ಲಿ ತಗೊಂಬರೋದು ಇದೇ ಆಗ್ತಾ ಇದೆ. 8 ದಿವಸಕ್ಕೊಂದು ಏರಿಯಾಗ 8 ದಿವಸಕ್ಕೆ ಒಂದ್ಸರಿ ಬಿಡ್ತಾರೆ, ಅದು ಬರಲ್ಲ. 5 ಬಿಂದೆ 10 ಬಿಂದಿಗೆ ಬರ್ತಾ ಇತ್ತು. 6 ತಿಂಗಳಿಂದ ಇದೇ ಸಮಸ್ಯೆ. ಒಟ್ಟಾರೆ ನದಿ ನಾಲೆಗಳಿಲ್ಲದ ಕೋಲಾರ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು, ನೀರಿಲ್ಲದೆ ಸಮಸ್ಯೆ ಎದುರಿಸುತ್ತಾ ಇರುವಂತಹ ಪಾಕರಹಳ್ಳಿ ಗ್ರಾಮದ ಜನರು ರೊಚ್ಚಿಗೆದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದು, ಕೂಡಲೇ ನೀರಿನ ಸಮಸ್ಯೆ ಬಗೆಹರಿಸದಿದ್ದರೆ ಮತ್ತಷ್ಟು ಜನರು ತಮ್ಮ ಆಕ್ರೋಶವನ್ನು ಹೊರಹಾಕುವುದರಲ್ಲಿ ಅನುಮಾನವಿಲ್ಲ.